ಈ ರೋಡು ಆರ್ ಟಿ ನಗರಿಂದ ಮೇಕ್ರಿ ಸರ್ಕಲ್ಗೆ ಹೋಗೋ ರೋಡು. ಮಧ್ಯದಲ್ಲಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಬರುತ್ತೆ. ಆ ಗೇಟ್ ಹತ್ರ ಒಂದು ಸ್ಪೀಡ್ ಬ್ರೇಕ್ ಇದೆ. ಅದಕ್ಕೆ ಆಲ್ರೆಡಿ ವೈಟ್ ಲೈನ್ ಹಾಕಿದ್ದಾರೆ, ಫುಲ್ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ವೈಟ್ ಲೈನ್ ಹಾಕೋದಕ್ಕೆ ಬಂದಿದ್ದೀನಿ ಇವಾಗ. ನೋಡಿ, ಈ ಸ್ಪೀಡ್ ಬ್ರೇಕೆ ಇದಕ್ಕೆ ವೈಟ್ ಲೈನ್ ಮಾಡಬೇಕು. ನೋಡಿ, 4 ಗಂಟೆಗೆ ಬಂದಿದ್ದೀನಿ. ಯಾಕೆಂದರೆ 4 ಗಂಟೆನೇ ಗಾಡಿಗಳು ಓಡಾಟ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಪೇಂಟ್ ಮಾಡೋಕೆ ಈಸಿಯಾಗಿರುತ್ತೆ. ಸೊ ಅದಕ್ಕೆ 4 ಗಂಟೆ ಬಂದಿದ್ದೀನಿ ಬೆಳಗ್ಗೆ. ನಾನು ನೈಟೇ 1 ಲೀಟ್ರು ಪೇಂಟ್ ತೊಗೊಂಡಿದ್ಬಿಟ್ಟು, ವೈಟ್ ಪೇಂಟು. ಸೊ ಬ್ರಷು, ಸೇಫ್ಟಿಗೆ ಗ್ಲೌಸು ತೊಗೊಂಡಿದ್ದೀನಿ. ಡೇ ಟೈಮಲ್ಲಿ ಈ ಸ್ಪೀಡ್ ಬ್ರೇಕ್ ಕಾಣುತ್ತೆ ದೂರದಿಂದ ಬಂದ್ರೂ, ಆದರೆ ನೈಟಲ್ಲಿ ಕಾಣಲ್ಲ. ಗಾಡಿಗಳು ಏನು ಮಾಡ್ತಾರೆ, ಸ್ಪೀಡಾಗಿ ಬರ್ತಾರೆ ರೋಡ್ ಖಾಲಿದೆ ಅಂತ, ಸಡನ್ನಾಗಿ ಸ್ಪೀಡ್ ಬ್ರೇಕ್ ನೋಡಿಬಿಟ್ಟು ಬ್ರೇಕ್ ಹೊಡಿತಾರೆ. ಸ್ವಲ್ಪ ಜನ ಬ್ರೇಕ್ ಹೊಡೆದು ಹಂಗೆ ಜಂಪಾಗಿ ಹೋಗುತ್ತೆ. ಸ್ವಲ್ಪ ಜನ ಏನು ಹಂಗೆ ಹೊಡ್ಕೊಂಡು ಹೋಗ್ತಾರೆ. ಗಾಡಿಗಳು ಹೆಂಗೆ ಜಂಪಾಗಿ ಹೋಗುತ್ತೆ. ಇದು ನೋಡಿನೇ ಸರಿ ಇದು ಒಂದು ಮಾಡಿಬಿಡೋಣ, ಸ್ಕೂಲ್ ಬೇರೆ ಎದುರುಗಡೆ ಇದೆ, ಸ್ಕೂಲ್ ಗೇಟ್ ಹತ್ರನೇ. ಸರಿ ಇದು ಒಂದು ಮಾಡಿಬಿಡೋಣ ಅಂತ ಇವತ್ತು ಐಡಿಯಾ ಮಾಡಿ ಬಂದಿದ್ದೀನಿ. ಬನ್ನಿ ಶುರು ಮಾಡಿಬಿಡೋಣ ಅಷ್ಟೇ. ಪೇಂಟ್ ಹೊಡೆಯೋಕ್ಕೆ ಶುರು ಮಾಡಿದ್ದೀನಿ. ಒಂದು ಗಾಡಿ ನೋಡಿ ಹೆಂಗೆ ಹೋಗುತ್ತೆ ಇವಾಗ, ನೋಡಿದ್ರಾ? ದೂರಿಂದ ಬರುವಾಗ ಅದು ಕಾಣಲ್ಲ ಸ್ಪೀಡ್ ಬ್ರೇಕು, ಹತ್ರ ಬಂದನೇ ಕಾಣೋದು. ಸ್ವಲ್ಪ ಜನ ಏನು ಮಾಡ್ತಾರೆ, ಸ್ಪೀಡ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸ್ವಲ್ಪ ಜನ ಸ್ಪೀಡ್ ಬ್ರೇಕ್ ಹೊಡೆದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ ಸಡನ್ನಾಗಿ. ಸೊ ಅದಕ್ಕೆ ಇದು ಪೇಂಟಿಂಗ್ ಮಾಡ್ತಾಯಿದ್ದೀನಿ ಇವಾಗ. ಲೆಫ್ಟ್ ಸೈಡಲ್ಲಿ ಮಾಡಿ ಆಯಿತು. ಇವಾಗ ರೈಟ್ ಸೈಡ್ ಮಾಡಬೇಕು. ಇದು ಒಂದು 15 ನಿಮಿಷ 20 ನಿಮಿಷ ಡ್ರೈ ಆಗಬೇಕು. ಆಮೇಲೆ ಆ ಕಡೆ ಮಾಡೋಕ್ಕೆ ಅಷ್ಟೊತ್ತು ರೆಸ್ಟ್ ತಗೊಳ್ತೀನಿ ಸ್ವಲ್ಪ ಹೊತ್ತು. ನಾಲ್ಕು ಗಂಟೆಗೆ ಶುರು ಮಾಡಿದೆ, ಇವಾಗ 4 ವಾರ ಆಯಿತು. ಆಲ್ಮೋಸ್ಟ್ ಡ್ರೈ ಆಗಿರ್ತವೆ ಒಂದು ಕಡೆ. ಇವಾಗ ಗಾಡಿ ತೊಗೊಂಡೋಗಿ ಆಪೋಸಿಟಲ್ಲಿ ಆಗಿಬಿಟ್ಟು ರೈಟ್ ಸೈಡಲ್ಲಿ ಪೇಂಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಫುಲ್ ಪೇಂಟ್ ಮಾಡಿ ಆಯಿತು. 1 ಲೀಟ್ರ್ ಪೇಂಟ್ ತಂದಿದ್ದೆ, ಅರ್ಧ ಲೀಟ್ರ್ ಖಾಲಿ ಆಯಿತು, ಅರ್ಧ ಲೀಟ್ರ್ ಉಳಿದಿದೆ. ಬೇರೆ ಎಲ್ಲದಕ್ಕೂ ಅದು ಯೂಸ್ ಆಗುತ್ತೆ ಅದು. ಇವಾಗ ಗಾಡಿಗಳು ಸ್ವಲ್ಪ ದೂರದಿಂದ ಬಂದ್ರೂ ಅಲ್ಲಿ ಸ್ಪೀಡ್ ಬ್ರೇಕ್ ಇದೆಯಾ ಅಂತ ಕಾಣುತ್ತೆ. ನೋಡಿ ಫಿನಿಶಿಂಗ್ ಹೆಂಗೆ ಬಂದಿದೆ. ಇವಾಗ ದೂರದಲ್ಲಿ ಗಾಡಿ ಬಂದ್ರೂ ಗೊತ್ತಾಗುತ್ತೆ ಸ್ಪೀಡ್ ಬ್ರೇಕ್ ಇದೆಯಾ ಅಂತ. ನೈಟಲ್ಲಿ ರೋಡ್ ಖಾಲಿ ಇರುತ್ತೆ ಅಂತ ಓವರ್ ಸ್ಪೀಡ್ ಓಡಿಸ್ಬೇಡಿ, ಸ್ಲೋನ ಓಡಿಸಿ, ಸೇಫಾಗಿ ಓಡಿಸಿ.